ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಸೊಳ್ಳೆಪುರಮ್ಮ ದೇವಸ್ಥಾನ ಗ್ರಾಮಸ್ಥರಿಂದ ವಿಶೇಷವಾಗಿ ಅನ್ನದಾನ ನಡೀತದೆ. ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಈ ಅನ್ನದಾನನ ಸ್ವೀಕರಿಸಬೇಕು. ಮತ್ತು ತುಂಬ ಅದ್ಧೂರಿಯಾಗಿ ಇಲ್ಲಿ ಅನ್ನದಾನ ನಡೀತದೆ. ಬಂದು ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈಯನ್ನು ಜೋಡಿಸಿ ಸ್ನೇಹಿತರೆ ನೋಡಿ, ಸೊಳ್ಳೆಪುರಮ್ಮನ ದೇವಸ್ಥಾನನ ಭಾಳ ಊರಿನ ಗ್ರಾಮಸ್ಥರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ತುಂಬ ಚೆನ್ನಾಗಿ ದೇವಸ್ಥಾನ ಬಂದಿದೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ಇಲ್ಲಿ ಕೊಂಡನ ಆಯ್ತಾರೆ. ಇದಕ್ಕೂ ವ್ಯವಸ್ಥೆನ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಯಾವಾಗ ಪೂಜೆ ನಡೀತದೆ ಅಂತ ಅದ್ರದ್ದು ವಿವರಣೆ ಇಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ನೋಡಿ ಒಂದು ರೌಂಡು ತೋರಿಸ್ತೀನಿ. ತುಂಬಾ ಖುಷಿ ಆಗುತ್ತೆ. ತುಂಬ ಆದ್ಯತೆಯನ್ನು ಕೊಟ್ಟು ತುಂಬ ಜನ ಇನ್ವಾಲ್ವ್ಮೆಂಟ್ ಆಗಿ ಈ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನನ ಅಂತ. ನೋಡಿ ಹಿಂದೆಲ್ಲ ಏನು ಮಾಡ್ತಿದ್ರು, ಹಳ್ಳಿ ಮರನ ಪ್ರತಿಯೊಂದು ಊರಲ್ಲೂ ಹಳ್ಳಿ ಮರ ಕಟ್ತಾಯಿದ್ರು. ಆ ಥರ ಒಂದು ಹಳ್ಳಿ ಮರ ಇದೆ. ಹಳ್ಳಿ ಮರ ಒಂದು ನಿಮಿಷ ಅಣ್ಣ. ಹಳ್ಳಿ ಮರ ಯಾಕೆ ಅಂದರೆ ಆಕ್ಸಿಜನ್ನು ಬರುತ್ತೆ ಅಂದ್ಬಿಟ್ಟು ಈ ಹಳ್ಳಿ ಮರನ ನೆಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ತುಂಬಾ ಖುಷಿ ಆಗುತ್ತೆ ಈ ಒಂದು ದೇವಸ್ಥಾನನ ನೋಡೋದಕ್ಕೋಸ್ಕರ. ಬನ್ನಿ, ಪೂಜೆ ಮಾಡಿಸ್ಕೊಳ್ಳಿ. ಒಂದು ನೆಮ್ಮದಿಯ ಒಂದು ಒಳ್ಳೆ ಪ್ಲೇಸು, ಮನಃಶಾಂತಿಗೋಸ್ಕರ ತುಂಬ ಚೆನ್ನಾಗಿದೆ. ಪೂಜೆ ದಿನ ಬನ್ನಿ, ಎಲ್ಲರೂ ಹಬ್ಬಕ್ಕೆ ಬಂದು ಅನ್ನದಾನನ ಸ್ವೀಕರಿಸಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.